ಕರೆಂಟ್ ಇಲ್ಲಿ ನಿನ್ನೆ ನೈಟ್ ಶೆಡ್ ಬಡ್ದಿದ್ರಿ. ಮತ್ತು ಈ ಸ್ಕೂಲ್ ಎಲ್ಲ ಶೆಡ್ ಬಡದ್ರಿ. ಇಲ್ಲಿ ಹಾನಿ ಆಗಿದ್ರಿ. ಸೀಟೆಲ್ಲ ಬಂದು ಬಿದ್ದವ್ರಿ. ಗಿಡ ಎಲ್ಲ ಇದು ಮುರಿದವ್ರಿ. ಜಾಸ್ತಿ ಗಾಳಿ ಬಿಸಿಂದ ಅದು ಹಾನಿ ಆಗಿದ್ರಿ. ಇದು ಸ್ವಲ್ಪ ನಮ್ಗೆ ಜಲ್ದಿ ಅರ್ಸ್ ಮಟ್ಟಿಗೆ ಇದಾಗಬೇಕಂತ ಹಂಗಿದ್ದ ಸ್ಕೂಲ್ ಮಾಡಿಕೊಡ್ಬೇಕಂತ ನೀವು ನಾವು ಮಾತಾಡ್ರಿ. ನಮಸ್ಕಾರ. ಸತೀಶ್ ಪೂಜಾರಿ, ಕರ್ನಾಟಕ ರಾಷ್ಟ್ರೀಯ ಮುಕ್ತಿ ಪಕ್ಷದ ಸುಪ್ಪಡಿ ಪ್ರಧಾನ ಕಾರ್ಯದರ್ಶಿ. ಇದು ಅನಾಹುತ ರಾತ್ರಿ ಆಗೈತಿ, ಚಲೋ ಆಗೈತಿ. ಹಗಲಿ ಆಗಿರುತ್ತಂದ್ರೆ ಒಂದು ಹುಡುಗರಿಗೆ ಅದು ಏನೇನು ತೊಂದರೆ ಆಯಿತು ಅದನ್ನ ಊಹೆ ಕೂಡ ಮಾಡ್ಕೋಕ್ಕಾಗಲ್ಲ. ಅದನ್ನ ನಾವು ನೆನಪು ತೆಗಿಬಾರ್ದು. ಅದೇ ರೀತಿಯಾಗಿ ಶಿಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದೀರಿ, ದಯವಿಟ್ಟು ನೀವು 40% ಕಮಿಷನ್ ಬಿಡ್ರಿ ಶಾಲೆ ವಿಷಯದಾಗ. ನೀವು ಆ ಕಡೆ ಏನ್ರಿ ಹಾಳಾಗೋರು ಅದನ್ನ ಕೇಳೋಣಿಲ್ಲ. ನಾವು ಅಂದ್ಬಿಟ್ಟು ಕ್ವಾಲಿಟಿ ಕೆಲಸ ಮಾಡಿರಿ. 4 ಜನರ ಬಡವ್ರ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಬಂದಿರ್ತವೆ. ಅದಕ್ಕೆ ಸೇಫ್ಟಿ ಇರ್ಲಿಕ್ಕೆ ಅಂತ ನಾವು ನಿಮ್ಮಲ್ಲಿ ಕೈ ಮುಗಿದ ಮತ್ತೊಂದು ಕೇಳ್ತೀವಿ. ಆದಷ್ಟು ಬೇಗ ದುರಸ್ತಿ ಮಾಡಿಕೊಡ್ರಿ. ಮತ್ತು ಮುಂದೆ ಬರೋ ದಿನಮಾನದಾಗ ಇದನ್ನು ಜಮಾನಿಸಿ ಮಾಡಿ ಹೊಸ ಬಿಲ್ಡಿಂಗ್ ನಿರ್ಮಿಸಿಕೊಡ್ರಿ. ಕರ್ನಾಟಕ ರಾಷ್ಟ್ರೀಯ ಪಕ್ಷದಿಂದ ಹಾಗೂ ನಮ್ಮ SMC ಸದಸ್ಯರು ಹಾಗೂ ಅಧ್ಯಕ್ಷರು ವತಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರ ವತಿಯಿಂದ ನಾವೆಲ್ಲ ಕೇಳ್ಕೋದೀವಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ TRS. ನಾವು ಮನವಿ ಕೊಟ್ಟರು ಯಾಕೆ ಕೆಲಸ ಆಗ್ತಿಲ್ಲ. 425 ಮಕ್ಕಳು ಇದಾವ್ರಿ. ಈಗ ಹೋದ ವರ್ಷ 500 ಮ್ಯಾಗ ಚಿಲ್ಲರ ಇದ್ದು ರೀ. ಈಗ 425 ಇದಾವ್ರಿ. 72 ಇಲ್ಲ, ನಮ್ಮ ಮನೆ ನೋಡಿ ಬಂದೀನಿ ರೀ. 472 ಇದಾವ್ರಿ. ಮಕ್ಕಳಿಗೆ ಯಾವುದೇ ರೀತಿಯ ಸವಲತ್ತು ಇಲ್ಲ ರೀ. ಸ್ಕೂಲ್ಗೆ ನಾ 8 ದಿವಸ 10 ದಿವಸ ವಿಸಿಟ್ ಕೊಡ್ತೀನಿ. ಬಂದಾಗ ಏನರ ಸಮಸ್ಯೆ ಇರ್ತೈತಿ ಸ್ಕೂಲ್ದಾಗ. ಮತ್ತೊಂದು ಏನಾಗಿದ್ರಿ ಗೊತ್ತಾ ಮೇಡಮ್ ರೀ, ಇಲ್ಲಿ ಸಾರ್ವಜನಿಕರಿಂದ ತೊಂದರೆ ಭಾಳ CC ಕ್ಯಾಮ್ರಾ ಇಲ್ಲ ಮೇಡಮ್ ರೀ. ಮತ್ತೊಂದು CC ಕ್ಯಾಮ್ರಾ ಕೂಡ ಹಾಕಿ ಕೊಡಬೇಕಂತ ಮನವಿ ಕೊಟ್ಟೀವಿ. ಗೇಟ್ ಹೊಸ ಮಾಡ್ತೇವೆ ಅಂತೇಳಿ ನಮ್ಗೆ ಆಶೀರ್ವಾದ ಕೊಡ್ತಾರೆ ಭಾಳ ಜನರು ಇಲ್ಲಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅವರು ಒಂದು PDO ಅನ್ಕ ಕಾರ್ಯದರ್ಶಿಗಳು ಅಲ್ಲಿ ಊರಾಗಿದ್ದು ಇಲ್ದಂಗೆ ಇರೋರು ಇಲ್ಲರಿ ಅವ್ರಿಗೆ. ಇಲ್ಲ ನಾವು ಈಗ ಸುಮ್ಮನೆ ಇಷ್ಟು ದಿವಸ ಸುಮ್ಮನೆ ಕೂತೀವಿ. ಇನ್ನು ನಾವು ಸುಮ್ಮನೆ ಕೊಂಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಗೊತ್ತೇನು ರೀ, ಈಗ ಈ ರೀತಿ ಅನಾಹುತ ಐತಿ ಸ್ಕೂಲ್ ಒಳಗೆ ನೋಡಿರಲ್ರಿ. ನೋಡಿರಿ ಈ ರೀತಿ ಹಗಲಿ ಆಗಿದ್ರೆ ಎಷ್ಟು ಅನಾಹುತ ಆಯ್ತು ರೀ. ರಾತ್ರಿ ಐತಿ. ಮಕ್ಕಳ ದೈವ, ನಮ್ಮ ದೈವ, ನಮ್ಮ ಗ್ರಾಮ ದೈವ ಆಗಲೂ ಆಯ್ತು. ಟೈಪ್ ಅದ ಹಗಲಿ ಆಗಿರೋ ಏನು ಮಾಡೋದು ರೀ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ರೀ? ಹಿಂಗೆ ಆಯ್ತಂದ್ರೆ DDP ಅವ್ರು ಬಂದು ಸ್ಕೂಲ್ಗೆ ನೆಟ್ಟಾಗಿ ವಿಸಿಟ್ ಕೊಡಂಗಿಲ್ಲ. ನೀವು BO ಅವ್ರು ಬಂದು ವಿಸಿಟ್ ಕೊಡಂಗಿಲ್ಲ. ಯಾವ ರೀತಿ ಸ್ಕೂಲ್ದಾಗ ಅಡುಗೆ ಮಾಡಿದಾರೆ ಗೊತ್ತಿಲ್ಲ. ನುಸಿ ಅದ ಬಂದದಲ್ಲ, ನೀವೆಲ್ಲ ಲೈವ್ ಐತಿ ನಮ್ಗೆ ನೋಡಿರಿ. ನುಸಿ ಬಂದದು, ಕೆಂಪು ನೀರೆಲ್ಲ ಇಲ್ಲಿ ಅಡುಗೆ ಮಾಡಕತ್ತದ. ಈ ರೀತಿ ಎಲ್ಲ ನಾವೆಲ್ಲ ಎನ್ಕ್ವೈರಿ ಮಾಡಿವೆಲ್ಲ ಲೈವ್ ಐತಿ. ಅದು ನೀವೆಲ್ಲ ಗಮನಿಸ್ಕೊಟ್ರೆ ಯಾಕೆ ನೀವು ವಿಸಿಟ್ ಕೊಡ್ತಾಯಿಲ್ಲ ಸ್ಕೂಲ್ಗಳಿಗೆ? ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಶಾಲೆ ಉಳಿಸತೆ ಅಭಿಯಾನ ಮಾಡ್ತೀರಿ. ಆದರೂ ಕೂಡ ಅದ್ರ ಬಗ್ಗೆ ನೀವು ಯಾಕೆ ಕಾಳಜಿ ತಗೋತಾ ಇಲ್ಲ ಮತ್ತು ಗಮನ ಹರಿಸ್ತಾ ಇಲ್ಲ ಅಂತ. ಈಗಾಗಲೇ ನೋಡ್ರಿ, ಗಮನ ಹರಿಸಿದ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದದ್ದು ಶಾಲೆ ಇದು ಶಿರಗಾಂವ್ ಅಂತ ಹೇಳಿ ಇದು ಸರ್ಕಾರಿ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಅವ್ರದ್ರಿಂದ ಇದು ಮಾನ್ಯ ಶಾಸಕರು ಇದನ್ನ ಈ ಸರಿ CSR ಫಂಡ್ದೊಳಗೆ ಆಯ್ಕೆ ಮಾಡ್ಕೊಂಡ. ತಾಲೂಕಿಗೆ ಒಂದು ಶಾಲೆ ಆಯ್ಕೆ ಮಾಡೋದಿತ್ತು, ಶಿರಗಾಂವನ ಆಯ್ಕೆ ಮಾಡಿ ಕೊಟ್ಟಾರ. ಹೌದ್ರಿ. ಈಗಾಗಲೇ PDO ಅವ್ರು ಬಂದು ಇದನ್ನ ಪ್ಲಾನ್ ಸರ್ವೆ ಮಾಡ್ಕೊಂಡು ಹೋಗ್ಯಾರು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಇದನ್ನ ಪ್ರಪೋಸಲ್ ಕಳಿಸೀವಿ. ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಯ್ತು ಅಂದ್ರೆ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಹಿಡ್ಕೊಂಡು LKG ಇಂದ ಉನ್ನತ ಶಿಕ್ಷಣವರೆಗೆ ಇಲ್ಲಿ ಎಲ್ಲ ಇಂಪ್ಲಿಮೆಂಟ್ ಆಗ್ತದೆ. ಆಯ್ತು ರೀ. ಆದರೆ ಇದು ಆ ಥರ ನೀವು ಹೇಳಿದಂಗೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದ್ರೆ ಈಗ ಇದ್ದೋ ಮಕ್ಕಳಿಗೆ ಶುದ್ಧ ನೀರು ಕುಡಿಯೋ ಘಟಕ ಮಾಡಬಾರ್ದು, ಈ ಮೇಕೆಗಳು ಮಾಡಬಾರ್ದು ಅಂತ ಕಾನೂನ್ದಾಗ ಉಲ್ಲೇಖ ಐತೇನು ರೀ? ಶುದ್ಧ ಕುಡಿಯುವ ನೀರಿನ ಘಟಕ ಸಲುವಾಗಿ ಪಂಚಾಯತ್ ಅವರಿಗೆ ಸರಿ ಇಲ್ಲ. ನಾವು ಮೇಡಮ್ ಪಂಚಾಯತಿಗೆ ಈಗಾಗಲೇ 5 ಸಲ ಮನವಿ ಕೊಟ್ಟೇವಿ. BO ಅವ್ರಿಗೆ ಕೊಟ್ಟೇವಿ, ಆಯ್ತು EO ಅವ್ರಿಗೆ ಕೊಟ್ಟೇವಿ. ಇನ್ನು ಮತ್ತೆ ಇನ್ನೇನು ಮಾಡೋದ? ಅವ್ರಿಗೆಲ್ಲ ಈ ಅಧಿಕಾರಿಗಳ್ದು ಏನು ಬೇಡಪ್ಪ, ನಿಮ್ಮ ಕಾಲು ಬೀಳ್ತೀವಿ ಬರ್ರಪ್ಪ, ಮತ್ತು ನಮ್ಗೆ ಸೈಲೆಂಟ್ ಅಭಿವೃದ್ಧಿ ಮಾಡಿ ಕೊಟ್ಟೈತೆ ಕೇಳ್ಕೊಂಡು ಅಷ್ಟು ಉಳಿದೈತಿ ಅವ್ರದ್ದು. ಇಲ್ಲಾರ ಅವ್ರ ಕಾಲ ಮೇಲೆ ಬಿದ್ದು ಓಡಾಡೋ ಅಷ್ಟು ಉಳಿದೈತಿ. ಇಲ್ಲ, ನಮ್ಮ ಕಾಳಜಿ ನಾವೆಲ್ಲ ಇದು ಮಾಡ್ಕೋತೀವಿ, ಅದಕ್ಕೆ ಅಭಿನಂದನೆ. ಈಗ ಪಂಚಾಯತ್ ಅವರು ಬಂದಾರ ಸರ, SDM ಅವ್ರು ಅದಾರ, ನೀವು ನಾವು ಅವರು ಎಲ್ಲರೂ ಕೂಡ ಪಂಚಾಯತಿಂದ ಒಂದು ಮಾಡ್ಕೊಂಡು. ಯಾಕಂದ್ರೆ ಹೈಸ್ಕೂಲ್ ಐತಿ ಇಲ್ಲಿ, ಅಲ್ಲೂ 200 ಹುಡುಗರು ಅದಾವ, ಇಲ್ಲಿ 470 ಮಕ್ಕಳು ಅದಾವ, 600 ಮಕ್ಕಳು ಆಗ್ತಾವೆ.
ಇದಕ್ಕೆ ಒಂದು ಶುದ್ಧ ಕುಡಿಯುವ ಶುದ್ಧ ನೀರು ಕುಡಿಯುವ ನೀರಿಗೆ ಶಾಸಕರ ಕಡೆ ಕೊಟ್ಟಿದ್ದೇವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಕಾಯಂ ಹೊಸ 2 ರೂಮ್ ಇಲ್ಲಿ ಎರಡಾಗಿದೆ, ಅಲ್ಲಿ ಎರಡಾಗಿದೆ. ನಾಲ್ಕೈದು ಇಲ್ಲಿ ಎರಡು ಅಲ್ಲಿ ಎರಡಾಗಿದೆ. ಆಲ್ರೆಡಿ 4 ರೂಮ್ ಆಗಿದಾವೆ. ಶುದ್ಧ ಕುಡಿ ನೀರಿನ ಏನೈತ್ರಿ ಈಗ ನಮ್ಮ ಶಾಸಕರಿಗೆ ಹೇಳಿದವ್ರಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೊಂದೇನು ಮೇಡಮ್ ವಿಷಯ ಅಂದ್ರೆ ಈ ತಗಡಿನ ಪತ್ರ ಹಾಕಿದ್ರಿಂದ ಮಳೆಗಾಲ ಮಳೆ ಹನಿ ಜೋರ್ಲಿ ಬಿಡಾಕಿದ್ರೆ ಮಕ್ಕಳಿಗೆ ಟೀಚರ್ ಹೇಳುವಂಥ ಅಭ್ಯಾಸಕ್ಕೆ ಹೋಗಂಗಿಲ್ಲ ರೀ, ಸೌಂಡ್ ಜಾಸ್ತಿ ಬರ್ತಿಲ್ಲ ರೀ. ಆದರೂ ಈ ರೀತಿ ತಗಡು ಹಾಕಿ ಹೋಗ್ತಾರಂದ್ರೆ ಟೆಂಡರ್ ಕೊಡ್ತಾರಂದ್ರೆ ನೀವೆಲ್ಲ ಯಾವ ಮಟ್ಟಿಗೆ ಇರಬೇಕು ಇವ್ರು? 18 ಆದದ್ರಿ ಅದ್ರ ನಂತರ ಹಿಂಗೆ ಆಗ್ಯಾವಲ್ಲ ರಿಪೇರಿ. ಹಾಂ ರೀ. ನಮ್ಮಲ್ಲಿ CEO ಅವರು ಇದ್ದಾಗ ದರ್ಶನ್ ಸಾಹೇಬ್ರು ಇದ್ದಾಗ ಪತ್ರ ಹಾಕಿದ್ರೆ ಅದ್ರ ಮೇಲೆ ಹಿಂಗ ಆಗ್ಬಾರ್ದು ಅಂತೇಳಿ ಆವಾಜು ಆಗ್ಬಾರ್ದು. ಮತ್ತೆ ಬೇಸಿಗೆ ಒಳಗೆ ಮಕ್ಕಳಿಗೆ ಬಿಸಿಲು ಸಾಕ್ಬಾರ್ದು ಅಂತೇಳಿ ಪತ್ರ ಹಾಕಿದ್ರು ಕೂಡ ಪತ್ರ ಆದ್ಮೇಲೆ ಹಂಚಕ್ಕೆ ಇದು ಹಳಿದಿತನ ಬಹುಶಃ ಹಿಂಗಾಗಿ ಭಾಳ ವರ್ಷದ ಹಿಂದಿಂದಿದು. ಅದಕ್ಕೆ ಈ ಸರಿ ಇನ್ನು ಮುಂದೆ ರಿಪೇರಿ ಆಗ್ತಾವಲ್ಲ ಪತ್ರ ಹಾಕಿದ್ರು ಅದ್ರ ಮೇಲೆ ಹಂಚಾಕೋ ವ್ಯವಸ್ಥೆನ ಈಗ ಆಲ್ರೆಡಿ ಅವು ಬಿಲ್ಡಿಂಗ್ ಎರಡು ಆವಾಗ ಇವು ಡಿಮಾಲಿಷನ್ ಮಾಡ್ತಿದ್ವಿ. ಭಾಳ ವರ್ಷದ್ದು ಅದಾವ. ಬಟ್ ನಮ್ಮ ಮೂಲ ಈಗ ಏನಾಗಿದೆ ಮೇಡಮ್ ರೀ, ಮೂಲ ಇದ್ರಿಗೆ ಏನಿದೆ ಯಾರಿಗೆ ಗೊತ್ತಿಲ್ಲ, ಬರೀ ಪತ್ರೆ ಬಿದ್ದಾವ ಅಷ್ಟನ್ನ ಅದಾರ. ಇದು ಯಾವ ವರ್ಷದ ಬಿಲ್ಡಿಂಗ್ ಕಟ್ಟಡ ಐತ್ರಿ, ಅದಕ್ಕೆ ಏನು ಮಾಡಿದರು, ಅದಕ್ಕೆ ಈಗ ಏನಾಗೈತಿ